ಸ್ನೇಹಿತರೆ, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಅಪ್ಡೇಟು. ಹೌದು ಸ್ನೇಹಿತರೆ, ಈಗ ಮುಂದೆ 19ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. 19ನೇ ಕಂತಿನ ಹಣ ನೀವು ಪಡ್ಕೊಳ್ಬೇಕಂತಂದರೆ ಈ ಒಂದು ಹೊಸ ಲಿಸ್ಟ್ನ ಬಿಡುಗಡೆ ಆಗಿರುವಂಥದ್ದು. ಈ ಹೊಸ ಲಿಸ್ಟ್ನ ನೀವು ಚೆಕ್ ಮಾಡಿಕೊಂಡು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತು ಅಂತಂದರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರದಿಂದ ಬರುವಂಥ 2,000 ರೂಪಾಯಿ ಹಣವನ್ನು ನೀವು ನೇರವಾಗಿ ನಿಮ್ಮ ಖಾತೆಗೆ ಪಡಿಬೇಕಂತಂದ್ರೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆ ಇಲ್ಲ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ನಿಮ್ಮ ಹೆಸರು ಈ ಲಿಸ್ಟಲ್ಲಿ ಇತ್ತು ಅನ್ನೋದಾದರೆ ನಿಮಗೆ 2,000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ 19ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಸೇರುತ್ತೆ. ಈಗ ಆಲ್ರೆಡಿ ಇರುವಂಥ ಒಂದು ಯಾವುದಾದ್ರೂ ಕಂತು ನಿಮಗೆ ಪೆಂಡಿಂಗ್ ಇತ್ತು ಅಂತಂದ್ರೆ ಕೂಡ ಈ KYC ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತದೆ. ನೀವು ಫಲಾನುಭವಿಗಳಾಗಿದ್ದು ಕೂಡ ಒಂದು ಈ KYC ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ KYCನ ಮಾಡ್ಕೊಳ್ಳಿ ಸ್ನೇಹಿತರೆ. ಈ KYC ಮಾಡೋದರಿಂದ ಯಾವುದೇ ಒಂದು ಕಂತು ಪೆಂಡಿಂಗ್ ಇತ್ತು, 17 ಆಗಿರ್ಬೋದು, 18ನೇ ಕಂತಾಗಿರ್ಬೋದು, ಕೆಲವೊಂದಿಷ್ಟು ಕಂತುಗಳು ಕೆಲವು ಫಲಾನುಭವಿಗಳಿಗೆ ಬಾಕಿ ಇರುವಂಥದ್ದು. ಯಾಕೆ ಅಂತಂದರೆ ಅವರು ಈ KYC ಮಾಡ್ಕೊಂಡಿಲ್ಲ, ಅವ್ರದ್ದು ಕೆಲವೊಂದಿಷ್ಟು ವೈಯಕ್ತಿಕ ಪ್ರಾಬ್ಲಮ್ನಿಂದ ಅವರಿಗೆ ಹಣ ಬಂದಿರಲ್ಲ. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ದಯವಿಟ್ಟು ನೀವು ಈ KYC ಮಾಡ್ಕೊಳ್ಳಿ. ಈ ಪಿ ಎಂ ಕಿಸಾನ್ ಫಲಾನುಭವಿಗಳು ಆಗಿದ್ದರೆ ನೀವು ಈ KYC ಮಾಡಿಲ್ಲ ಅಂತಂದರೆ ನಿಮಗೆ ಕೆಲವು ಕಂತಿನ ಹಣಗಳು ಕೂಡ ಪೆಂಡಿಂಗ್ ಇರುವಂಥದ್ದು. ಹಾಗಾಗಿ ಅದನ್ನು ಈ KYC ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.